ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಬೇಕು ಈ ಸಿನಿಮಾ. ಸ್ಟೋರಿ ಸೂಪರ್ ಆಗಿದೆ, ಸ್ಟೋರಿ ಬಗ್ಗೆ ಏನು ಮಾತಾಡೋಂಗಿಲ್ಲ, ಸೂಪರ್. ಇದು 4 ಅವರ್ ಸಿನಿಮಾ. ಈ ಗೊತ್ತೇ ಆಗಿಲ್ಲ, ಇನ್ನೂ 1 ಅವರ್ ಇದ್ದರೆ ಜನ ನೋಡಿರೋರು. ಚೆನ್ನಾಗೈತಪ್ಪ, ಸೂಪರ್. 4 ಅವರ್ ಸಿನಿಮಾ ಏನಾದರೂ ಏನು ಬೋರ್ ಹೊಡೆಯಲ್ಲ. ಸೂಪರ್. ಏನು ಇಷ್ಟ ಆಯಿತು ಸಿನಿಮಾದ ಸ್ಟೋರಿ ಹೇಗಿದೆ? ನಾವೇ ಇವಾಗ ಅರ್ಥ ಮಾಡ್ಕೋಬೇಕು ಅದನ್ನು. ಅಂದರೆ ಹಳೇದನ್ನೆಲ್ಲ ಕನೆಕ್ಟ್ ಮಾಡ್ಕೋಬೇಕು. ಸರ್ ಇದು 4 ಅವರ್ ಸಿನಿಮಾ ಏನಾದರೂ ಬೋರ್ ಇಲ್ಲ? ಇಲ್ಲ ಬೋರೇನಾಗಲ್ಲ. ಅದೇ ನಾವು 15 ಇಯರ್ಸ್ ನ್ಯೂಸ್ ಪೇಪರ್ ಓದಿ ಆಮೇಲೆ ಸಿನಿಮಾ ನೋಡೋಕ್ಕೆ ಬರಬೇಕು. ತುಂಬ ಚೆನ್ನಾಗಿದೆ, ಕ್ರೇಜಿ ಆಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಮಿಸ್ ಮಾಡೋಂಗಿಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಟ್ಟಿದ್ದಾನೆ. ಸೂಪರ್ ಮೂವಿ. ಸ್ಟೋರಿ ಅಂತೂ ಲೈಕ್ ನಿಮಗೆ ಲಾಸ್ಟ್ 10 ಇಯರ್ಸಲ್ಲಿ ಏನಾಗಿದ್ದು ರೀಕ್ಯಾಪ್ ಆಗಿ ತೋರಿಸಿದ್ದಾನೆ. ಅಲ್ಟಿಮೇಟ್ ಆಗಿದೆ ಮೂವಿ ಮಾತ್ರ. ಏನಾದರೂ ವಾಪಸ್ ಇಲ್ಲ, ಟೋಟಲಿ ಡಿಫ್ರೆಂಟ್. ಅದರಲ್ಲಿ ಏನಾದರೂ ಹಿಂದೆ ನಡೆದಿರೋದು ಏನಾದರೂ ತೋರಿಸಿರೋ? ಇಲ್ಲ ಎಲ್ಲ ಸಖತ್ತಾಗಿದೆ. 4 ಅವರ್ ಸಿನಿಮಾ ಏನಾದರೂ ಎಲ್ಲೂ ಬೋರ್ ಆಗಲ್ಲ, ನಿಮಗೆ ಅನ್ಸೋದೇ ಇಲ್ಲ 4 ಅವರ್ ಮೂವಿ ಅಂತ ಹೇಳ್ಬಿಟ್ಟು. ಅದನ್ನು ನೀವೇ ನೋಡಿ ಮೂವಿಲಿ. ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಫುಲ್ ಟ್ವಿಸ್ಟ್ ಆ್ಯಂಡ್ ಥ್ರಿಲ್ ಇತ್ತು, ಫುಲ್ ಮಸ್ತ್ ಇತ್ತು. ಫುಲ್ ಮೂವಿ ಒಳಗೆ ಹೋಗ್ಬಿಟ್ಟು ನೋಡ್ತಾ ಅನ್ಸಲ್ಲ, ಮತ್ತೆ ಬರಬೇಕು ಅನ್ಸುತ್ತೆ. 1 ಮಿನಿಟ್ ಕೂಡ ಬೋರ್ ಆಗಲ್ಲ, 4 ಅವರ್ಸ್ ಕೂಡ ಎಂಗೇಜ್ ಆಗಿಟ್ಟಿರ್ತಾರೆ. ಪಾರ್ಟ್ 3 ಇಲ್ಲ, ಪಾರ್ಟ್ 2 ಅಷ್ಟೇನೆ. ಹಾಂ, ಒಂದೊಂದು ರೂಪಾಯಿನೂ ಫುಲ್ ವರ್ತಿದೆ, ಸಖತ್ತ. ಎಲ್ಲ ಬಂದು ನೋಡಿ, ಚಿಕ್ಕ ಮಕ್ಕಳು ಬನ್ನಿ. ಭಾಳ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಮೂವಿ. ನಾನು ಕ್ಲೋಸ್ ಫ್ರೆಂಡ್ ಟಿಕೆಟ್ ಬುಕ್ ಮಾಡಿದ್ದ. ನಾನು ಅಮೇರಿಕಲ್ಲಿರೋದು, ಅಲ್ಲಿ ಪಾರ್ಟ್ 1 ನೋಡಿದ್ದೆ. ಪಾರ್ಟ್ ನೋಡೋದಕ್ಕೆ ಇಲ್ಲಿ ಬಂದೆ. ಒನ್ ಆಫ್ ದ ಬೆಸ್ಟ್ ಮೂವೀಸ್ ನಾವು ನೋಡಿ. ₹500 ಟಿಕೆಟ್ ವರ್ತ್ ಸರ್, ಇಸ್ ವೆರಿ ಗುಡ್ ಮೂವಿ. ನಾನು USA ಇಂದ ಬಂದಿದ್ದೀನಿ. ಯಾವುದೋ ವೆಡ್ಡಿಂಗ್ ಇತ್ತು, ಫಸ್ಟ್ ಡೇ ಪ್ರೀಮಿಯರ್ ಶೋ ನೋಡೋಣ ಅಂತ ಬುಕ್ ಮಾಡ್ದೆ. ಇನ್ನೊಂದು 4 ಅವರ್ ಸಿನಿಮಾ ಸರ್ ಏನಾದರೂ ಒಂದು ನಿಮಿಷನೂ ಹೋಗಿಲ್ಲ, ಒಂದು ನಿಮಿಷನೂ ಬೋರ್ ಆಗಲ್ಲ. ಬೆಸ್ಟ್ ಮೂವಿ. ಆದಿತ್ಯ ದರ್ ಇಸ್ ಡನ್ ಎ ಗ್ರೇಟ್ ಜಾಬ್. ವರ್ತ್. ಏನಾದರೂ ಹಿಂಟ್ ಕೊಟ್ಟಿದ್ದೀವಿ? ಅದನ್ನ ನೋಡಲಿಲ್ಲ, ತೋರಿಸ್ತಾ ಇರ್ಬೋದು ಈಗ. ಬಟ್ ಇಟ್ ಈಸ್ ವೆರಿ ಗುಡ್ ಮೂವಿ. ತುಂಬ ಚೆನ್ನಾಗಿದೆ ಮೂವಿ ನೋಡೋಕ್ಕೆ. ತುಂಬ ನಾನು ಹೇಳಿದ್ನಲ್ಲ, ಮಾತುಗಳು ಸಾಲದು, ಏನು ಹೇಳೋದಂಗಿಲ್ಲ. ಎಲ್ಲರೂ ಮುಚ್ಕೊಂಬಂದು ನೋಡಿ. ಯಾಕೇನಾಯಿತು ಲಾಸ್ಟ್ 10 ಇಯರ್ಸ್ ಅಂತ ಇದಕ್ಕಿನ್ನ ಇನ್ನೂ ಬಿಡಿಸಿ ತೋರ್ಸೋಕ್ಕಾಗಲ್ಲ. ಫ್ಯಾಂಟಾಸ್ಟಿಕ್. ಒಂದೇ ಇದು ಭಾರತ್ ಮಾತಾ ಕಿ ಜೈ. ಸ್ಟೋರಿ ಎಲ್ಲ ನಾರ್ಮಲ್, ಟ್ರೈಲರಲ್ಲಿ ನೋಡಿದ್ದೀರಲ್ಲ, ಹಂಗೆ ಗೆಸ್ ಮಾಡ್ಬೋದು. ಇದು 4 ಅವರ್ ಸಿನಿಮಾ ನಿಮ್ಗೆ ಏನಾದರೂ ಬೋರು ಲ್ಯಾಗು ಆ ಥರ ಏನೋ ಫೀಲ್ ಆಯಿತಾ? ಲ್ಯಾಗು ಒಂದು 10 ಮಿನಿಟ್ಸ್ ಇರ್ಬೋದು ಅಷ್ಟೇ. ಸಕ್ಕತ್ತಾಗಿದೆ ಸರ್ ಮೂವಿ, ಸಕ್ಕತ್ತಾಗಿದೆ. ಎಲ್ಲರೂ ಬನ್ನಿ, ಫ್ಯಾಮಿಲಿ ಜೊತೆ ಬಂದು ನೋಡಿ. 18+ ಇದೆ. ಬಟ್ ಇದೆಲ್ಲ ಏನಿಲ್ಲ ಬ್ರೋ, ಅಂದರೆ 18+ ಅಂದರೆ ಬರೀ ಹೊಡೆದಾಡೋದಷ್ಟೇ, ಸೆಕ್ಷುವಲ್ ಸೀನ್ ಆ ಥರ ಎಲ್ಲ ಏನೂ ಇಲ್ಲ. ಈ ರೀತಿ ಸಕ್ಕತ್ತಾಗಿದೆ ಮೂವಿ, ಬಂದು ನೋಡಿ. ಸ್ಟೋರಿ ಸಕ್ಕತ್ತಾಗಿದೆ. ಇದು 4 ಅವರ್ ಸಿನಿಮಾ ನಿಮ್ಗೆ ಏನಾದರೂ ಲ್ಯಾಗು ಬೋರು? ಇಲ್ಲ ಅಷ್ಟೊಂದೇನು ಲ್ಯಾಗು ಅನ್ಸಲ್ಲ, ಏನು ಅನ್ಸಲ್ಲ. ಬಂದು ನೋಡಿ, ಆರಾಮಾಗಿದೆ. ಏನು ಸರ್? ಹೌದು. ಸೂಪರ್ ಆಗಿದೆ ಬ್ರೋ ಫಿಲಮ್, ಬಂದು ನೋಡ್ಬೋದು ಎಲ್ಲರೂ. ಸ್ಟೋರಿ ಎಲ್ಲ ಹೆಂಗೆ ಅನಿಸ್ತು? ಸೂಪರ್ ಆಗಿದೆ, ಆ್ಯಕ್ಷನ್ ಫಿಲಮ್ ಸಕ್ಕತ್ತಾಗಿದೆ. 4 ಅವರ್ಸ್ ನಿಮ್ಗೆ ಬೋರೇ ಅನ್ಸಲ್ಲ ಬ್ರೋ, ನೋಡ್ಬೋದು. 4 ಅವರ್ ಸಿನಿಮಾ ಏನು ಅನ್ಸಲ್ಲ? ಇಲ್ಲ ಬ್ರೋ, ಎಲ್ಲೂ ಲ್ಯಾಗ್ ಇಲ್ಲ, ಪರ್ಫೆಕ್ಟ್ ಆಗಿದೆ, ನೋಡ್ಬೋದು. ನೆಕ್ಸ್ಟ್ ಪಾರ್ಟಿಗೆ ಏನಾದರೂ ಹಿಂಟ್ ಕೊಟ್ಟಿದ್ದಾರಾ? ಇಲ್ಲ ಬ್ರೋ, ನೆಕ್ಸ್ಟ್ ಪಾರ್ಟಿಗೆ ಮೋಸ್ಟ್ಲಿ ನೋಡಬೇಕು, ಫ್ಯೂಚರಲ್ಲಿ ನೋಡಬೇಕು. ಓಕೆ. ಮೂವಿ ಸೂಪರ್ ಆಗಿದೆ. ಪ್ರತಿಯೊಬ್ಬ ಇಂಡಿಯನ್ಸು ಪಿಕ್ಚರ್ ನೋಡಲೇಬೇಕು. ನಮ್ಮ ಸೈನಿಕರು ಎಷ್ಟು ಕಷ್ಟ ಬೀಳ್ತಾರೆ ಏನನ್ನೋದು. ಜೈ ಹಿಂದ್. ತಪ್ಪದೆ ಎಲ್ಲರೂ ನೋಡಿ ಪಿಕ್ಚರ್. ಇದು ಸರ್, ಇದು 4 ಅವರ್ ಸಿನಿಮಾ ನಿಮಗೆ ಕೂಡಿಸುತ್ತಾ ಥಿಯೇಟ್ರಲ್ಲಿ? 4 ಅವರ, ಇನ್ನೂ 2 ಅವರ್ಸ್ ತೆಗೆದಿದ್ರು ಕೂಡಿಸ್ತಿತ್ತು. ಹಾಂ, ಅಷ್ಟು ಚೆನ್ನಾಗಿದೆ. ಸೈನಿಕರು ಎಷ್ಟು ಕಷ್ಟ ಬೀಳ್ತಾರೆ, ಆಮೇಲೆ ಏಜೆಂಟ್ರು ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ನಮಗೆಲ್ಲ. ಅಷ್ಟೇ. ಜೈ ಹಿಂದ್. If you watch it, you will like it. Otherwise, you will get spoilers. So very nice. ಇಂಗ್ಲೀಷ್ ಯಾವುದ್ರಲ್ಲಿ ಮಾತಾಡಬೇಕು? ಕನ್ನಡದಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಪೇಟ್ರಿಯೋಟಿಸಮ್ ಪೀಕ್ ಲೆವೆಲ್ಗೆ ಹೋಗುತ್ತೆ. ಆ್ಯಂಡ್ ದುರಂಧರ್ 1 ಏನು ನೋಡಿದ್ರೆ, ದುರಂಧರ್ 2 ಇಟ್ಸ್ ಲೈಕ್ 1, 2, 3, 4 ಸ್ಟೆಪ್ಸ್ ಜಾಸ್ತಿ ಇದೆ. ಇಟ್ಸ್ ಲೈಕ್ ಯು ಕಾಂಟ್ ಇವನ್ ಮ್ಯಾಚ್ ದುರಂಧರ್ 1 and 2. ದುರಂಧರ್ 2 ಈಸ್ ಟೋಟಲಿ ಡಿಫ್ರೆಂಟ್, ಸೂಪರ್ ಆಗಿದೆ. ಆ್ಯಂಡ್ ಫಿಲ್ಮಿ ಬಸ್ ಅವ್ರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಜಾಸ್ತಿ ಅಷ್ಟೊಂದು ಎಕ್ಸ್ಟೆಂಡಾಗಿ ಫಿಲಮ್ ನೋಡೋಲ್ಲ. ಯೂಶ್ವಲಿ ನಾನು ವೆಬ್ ಸೀರೀಸ್ ನೋಡೋನು, ಆ್ಯಂಡ್ ಅಗೇನ್ ಜಾಸ್ತಿ ಬುಕ್ಸ್ ಓದೋನು. ಫಿಲಮ್ಮೇ ಈ ರೇಂಜಿಗೆ ಇಷ್ಟ ಆಗುತ್ತೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ನೋ, ನಾಟ್ ದಟ್ ಫೀಲಿಂಗ್. ಹೆಂಗೆ ಇಂಟರ್ವಲ್ ಬಂತು ಅಂತಲೇ ಗೊತ್ತಾಗಲ್ಲ. ಇಂಟರ್ವಲ್ 1 ಆದಮೇಲೆ ಸ್ಟೋರಿ ಹಂಗೆ ಇಟ್ ವಿಲ್ ಇನ್ವಾಲ್ವ್ ಅ ಪರ್ಸನ್.
ಇಟ್ಸ್ ಲೈಕ್ ನನ್ನ ಕಾಲ್ ಬರ್ತಿರಲ್ಲ ಎಲ್ಲ ಸ್ವಿಚ್ ಆಫ್ ಮಾಡಿ ಕೂತ್ಕೊಂಡಿದ್ದೆ ನಾನು ಇವತ್ತು. ಈಚ್ ಆ್ಯಂಡ್ ಎವ್ರಿ ಡೀಟೇಲಿಂಗ್ ಸೂಪರ್ ಆಗಿದೆ. ಒಂದಷ್ಟು ಸೀನ್ಸ್ ಇದೆ, ಅದು ಕಿಕ್ಕು ಯಾವ ಲೆವೆಲ್ ಕೊಡುತ್ತೆ ಅಂದರೆ ಐ ಕಾಂಟ್ ಕಂಪೇರ್ ವಿತ್ ಎನಿ ಅದರ್ ಫಿಲಮ್. ಆ ಲೆವೆಲ್ಗೆ ಇಟ್ಸ್ ಲೈಕ್ ಸ್ಯಾಟಿಸ್ಫ್ಯಾಕ್ಷನ್, ಪ್ಯೂರ್ ಸಿನಿಮ್ಯಾಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಆ್ಯಂಡ್ ಸಮ್ ಮ್ಯೂಸಿಕ್ ಪ್ಲೇಸ್ಮೆಂಟ್ಸ್ ಆಗಿದೆ. ಆ್ಯಂಡ್ ಒಂದಷ್ಟು ಎಕ್ಸಿಕ್ಯೂಷನ್ ಆಗುತ್ತೆ, ಪರ್ಸನ್ಸ್ಗೆ ಸಾಯಿಸೋದಲ್ಲ. ಆ ಸೀನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಪಾರ್ಟ್ 3 ಐ ಡೋಂಟ್ ನೋ. ಪಾರ್ಟ್ 3 ಥರ ಏನಿಲ್ಲ, ಪಾರ್ಟ್ 3 ಥರ ಇಲ್ಲವೇ ಇಲ್ಲ. ಆ್ಯಂಡ್ ಅಗೇನ್ ಸ್ಪಾಯ್ಲರ್ಸ್ ಹೇಳಿದ್ರೆ ನೋಡಿದವ್ರಿಗೆ ಮಜಾ ಸಿಗಲ್ಲ. ನಾನು ಏನು ಹೇಳ್ತೀನಿ ನನ್ನ ರಿವ್ಯೂಸ್ಗೆ, ವಿತೌಟ್ ಸೀಯಿಂಗ್ ಎನಿ ಸ್ಪಾಯ್ಲರ್ಸ್ ಜಸ್ಟ್ ಬಂದು ಕೂತ್ಕೊಳ್ಳಿ ಅಷ್ಟೇ. ಆ್ಯಂಡ್ ಯು ವಿಲ್ ಟೋಟಲಿ ಎಂಜಾಯ್ ದ ಫಿಲಮ್. ಸ್ಪಾಯ್ಲರ್ಸ್ ನೋಡಿದ್ರೆ ಈಗ ನಾನು ಯಾಕೆ ಗೊತ್ತಾ, ತುಂಬ ಎಕ್ಟಿಕ್ ಶೆಡ್ಯೂಲಲ್ಲೂ ಕೂಡ ಫಸ್ಟ್ ಡೇ ಅದು ಪ್ರೀಮಿಯರ್ ಶೋಗೆ 5 ಗಂಟೆಗೆ ಯಾಕೆ ಬಂದಿದೆ ಅಂದರೆ ಸ್ಪಾಯ್ಲರ್ಸ್ ನೋಡ್ಬಿಟ್ರೆ ಆ ಫಿಲಮ್ದು ಲೈಕ್ ಅಂದರೆ ಟೇಸ್ಟ್ ಹೋಗ್ಬಿಡುತ್ತೆ. ಸೊ ದ ರೀಸನ್. ಆ್ಯಂಡ್ ಸ್ಪಾಯ್ಲರ್ಸ್ ನೋಡ್ದಂಗೆ ಬರ್ಬೇಕಂತ ಹೇಳ್ತೀನಿ.